ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಜೈಲಿಗೆ ನಟ ದರ್ಶನ್ ಅವರನ್ನ ಇವತ್ತು ಬೆಳಗ್ಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಬೆಳಗ್ಗೆ 9 ಗಂಟೆ ಹೊತ್ತಿಗೆ ದಾಸನಿಗೆ ಬಳ್ಳಾರಿ ಜೈಲು ದರ್ಶನವಾಗುತ್ತೆ. ಬಳ್ಳಾರಿ ಜೈಲಿನಲ್ಲಿ ಭಾರೀ ಭದ್ರತೆಯನ್ನು ನಿಯೋಜನೆ ಮಾಡಿದ್ದಾರೆ ಪೊಲೀಸರು. ಬಳ್ಳಾರಿ ಜೈಲು ಸಂಪರ್ಕದ ರಸ್ತೆಗಳನ್ನು ಬಂದ್ ಮಾಡಿಕೊಂಡಿದ್ದಾರೆ. ದರ್ಶನ್ ಕರ್ಕೊಂಡು ಬರ್ತಾ ಇದ್ದಾರೆ ಅನ್ನೋದು ಕಾರಣಕ್ಕೋಸ್ಕರ ಬ್ಯಾರಿಕೇಡ್ ಹಾಕಿ ರಸ್ತೆಯನ್ನು ಬಂದ್ ಮಾಡಿದ್ದಾರೆ ಪೊಲೀಸರು. ಭದ್ರತೆಯೊಂದಿಗೆ ಕರ್ಕೊಂಡು ಬರ್ತಾ ಇರತಕ್ಕಂಥದ್ದು. ಜೈಲಿಗೆ ಎಂಟ್ರಿ ಆಗ್ತಾ ಇದ್ದಂತೆ ಪ್ರೊಸೀಜರ್ ಬಳಿಕ ಸಾಮಾನ್ಯ ಖೈದಿಗಳನ್ನು ಇಡುವ ಕೊಠಡಿಯಲ್ಲೇ ಇರ್ತಾರೆ. ಹಾಗಾಗಿ ದರ್ಶನ್ಗೇನು ವಿಶೇಷ ಸವಲತ್ತನ್ನು ಕೊಡಲ್ಲ ಈಗ. ಯಾಕೆಂದರೆ ಇಶ್ಯೂ ಆಗಿರೋದೇ ಅದಕ್ಕೋಸ್ಕರ, ಬಳ್ಳಾರಿ ಕರ್ಕೊಂಡು ಬಂದಿರೋದೇ ಅದಕ್ಕೋಸ್ಕರ. ದರ್ಶನ್ ಅಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಐಷಾರಾಮಿ ಜೀವನ ಮಾಡ್ತಾ ಇದ್ರು ಅಂತಂದ್ಬಿಟ್ಟು ಆ ಕಾರಣಕ್ಕೋಸ್ಕರ ಅಟ್ಲೀಸ್ಟ್ ಒಂದು 2-3 ದಿನಗಳ ತನಕ ಅಂತೂ ಸ್ವಲ್ಪ ಟೈಟ್ ಇರುತ್ತೆ ವಿಚಾರಗಳು. ಯಾವ ಕಾರಣಕ್ಕೂ ಕೂಡ ಯಾವ ವಿಶೇಷ ಸವಲತ್ತುಗಳನ್ನು ಕೂಡ ದರ್ಶನ್ ಅವರಿಗೆ ಕೊಡದ ಹಾಗೆ ನೋಡ್ಕೋಬೇಕು. ಯಾಕೆಂದರೆ ಇದು ಒಂಥರ ಪರಪ್ಪನ ಅಗ್ರಹಾರ ಜೈಲಿಗೆ ಮುಜುಗರ ತರ್ತಕ್ಕಂಥ ವಿಚಾರ. ಜೈಲು ಮತ್ತು ಜೈಲು ಸಿಬ್ಬಂದಿ 9 ಜನ ಸಸ್ಪೆಂಡ್ ಆದರು ಈ ಪ್ರಕರಣದಲ್ಲಿ. 9 ಜನ. ದರ್ಶನ್ನು ಅಲ್ಲೆಲ್ಲ ಕೂತ್ಕೊಂಡು ಸಿಗರೇಟ್ ಸೇತಾ ಇದ್ರು, ಟೀ ಕುಡಿತಾ ಇದ್ರು, ಕಾಫಿ ಮಗ್ ಕೈಯಲ್ಲಿತ್ತು, ಕಾಫಿ ಕುಡಿತಾ ಇದ್ರು ಅನ್ನೋ ಒಂದು ಕಾರಣಕ್ಕೋಸ್ಕರ 9 ಜನ ಸಸ್ಪೆಂಡ್ ಆದರು. ಹಾಗಾಗಿ ಬಳ್ಳಾರಿನಲ್ಲಿ ನನ್ನ ಪ್ರಕಾರ ಸ್ವಲ್ಪ ಬಿಗಿ ಬಂದೋಬಸ್ತಾಗಿರ್ತಾರೆ. ಮತ್ತು ಅಲ್ಲೂ ಅದೇ ರಿಪೀಟ್ ಆಗಬಾರ್ದಲ್ಲ, ಆ ಕಾರಣಕ್ಕೋಸ್ಕರ. ನಿನ್ನೆಯಷ್ಟೇ ದರ್ಶನ್ ಅವರ ನ್ಯಾಯಾಂಗ ಬಂಧನ ಅವಧಿ ವಿಸ್ತರಣೆಯಾಗಿದೆ. ಸೆಪ್ಟೆಂಬರ್ 9ನೇ ತಾರೀಕು ತನಕ ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದಾರೆ. ಹಾಗಾಗಿ ಹೆಚ್ಚು ಕಡಿಮೆ ಇನ್ನು ಜಾಮೀನು ಸಿಗುವ ತನಕವೂ ಬಳ್ಳಾರಿ ಜೈಲಿನಲ್ಲೇ ದರ್ಶನ್ ಅವ್ರನ್ನ ಇಡ್ತಾರೆ. ಯಾಕೆಂದರೆ ಅದು ತುಂಬ ಕಷ್ಟದ ಪ್ರೊಸೀಜರ್. ಪದೇ ಪದೇ ಅವ್ರನ್ನ ಶಿಫ್ಟ್ ಮಾಡ್ತಕ್ಕಂಥದ್ದು. ಹಾಗಾಗಿ ಈಗ ಬಳ್ಳಾರಿ ಜೈಲಿನಲ್ಲೇ ಸ್ವಲ್ಪ ಅನುಕೂಲ ಮಾಡಿಕೊಟ್ಟು ಅಲ್ಲೇ ಉಳಿಸ್ಬಿಡ್ತಾರೆ ಜಾಮೀನು ಸಿಗೋ ತನಕ. ಓಕೆ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಬಳ್ಳಾರಿ ಪ್ರತಿನಿಧಿ ಅಮರೇಶ್ ಅವರಿಂದ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಂಡ್ಬಿಡ್ತೀನಿ. ಅಮರೇಶ್, ಈಗ ಬಳ್ಳಾರಿ ಜೈಲಿಗೆ ನಟ ದರ್ಶನ್ ಅವರನ್ನ ಕರೆತರ್ತಾ ಇರತಕ್ಕಂಥ ವಿಚಾರ, ಹಾಗಾಗಿ ಅಲ್ಲಿನ ಸೆಕ್ಯೂರಿಟಿ, ಅಲ್ಲಿ ಭದ್ರತೆ ಯಾವ ರೀತಿ ತಯಾರಿಯಾಗಿದೆ ಅಂತ? ಅರವಿಂದ್, ಇನ್ನು ಹೆಚ್ಚು ಕಡಿಮೆ 1 ಗಂಟೆ ಅವಧಿಯೊಳಗಾಗಿ ಅಂದರೆ 9 ಗಂಟೆ ಅನ್ನುವಷ್ಟರಲ್ಲಿ ನಟ ದರ್ಶನ್ ಅಂದರೆ ಆರೋಪಿ ನಟ ದರ್ಶನ್ ಅವರನ್ನ ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಕರೆತರಲಾಗ್ತದೆ. ಹೀಗಾಗಿನೇ ಒಂದೇ ಒಂದು ಅಂದರೆ ಈ ಒಂದು ಮೇನ್ ಗೇಟ್ ಏನಿದೆ, ಇದು ಒಂದೇ ಗೇಟ್ನಿಂದನೇ ಒಳಗಡೆ ಹೋಗ್ಲಿಕ್ಕೆ ಸಾಧ್ಯ. ಅಂದರೆ ಈ ಒಂದು ಗೇಟನ್ನು ಹೊರತುಪಡಿಸಿದ್ರೆ ಬೇರೆ ಯಾವುದೇ ಗೇಟು ಸಹಿತ ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಹೋಗ್ಲಿಕ್ಕೆ ಇಲ್ಲ. ಹೀಗಾಗಿನೇ ಇಲ್ಲಿ ಎರಡು ಅಂದರೆ ಸೆಂಟ್ರಲ್ ಜೈಲಿಗೆ ಸಂಪರ್ಕ ಕಲ್ಪಿಸ್ತಕ್ಕಂಥ ಎರಡೂ ಬದಿಯ ರಸ್ತೆಗಳನ್ನು ಈಗಾಗಲೇ ಸಂಪೂರ್ಣವಾಗಿ ಬಂದ್ ಮಾಡಿ ಬ್ಯಾರಿಕೇಡ್ಗಳನ್ನ ಹಾಕಿ ಸಾರ್ವಜನಿಕರ ಪ್ರವೇಶವನ್ನು ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ. ಇದರ ಭಾಗವಾಗಿ ಎಲ್ಲೆಲ್ಲಿ ಅಗತ್ಯವಾಗಿರ್ತಕ್ಕಂಥ ಸಿಬ್ಬಂದಿಗಳನ್ನು ನಿಯೋಜಿಸಬೇಕು, ಆ ರೀತಿಯ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡೋದ್ರ ಮೂಲಕ ಎರಡೂ ಬದಿಯ ರಸ್ತೆಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡಿ ಸಾರ್ವಜನಿಕರ ಪ್ರವೇಶವನ್ನ ನಿಷೇಧ ಹೇರಲಾಗಿದೆ. ಹೀಗಾಗಿನೇ ಬಳ್ಳಾರಿಯ ಸೆಂಟ್ರಲ್ ಜೈಲಿನ ಮುಂಭಾಗದಲ್ಲಿ ಒಂದಿಷ್ಟು ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ. ಯಾಕಂದ್ರೆ ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿ 80 ಸಿಸಿ ಕ್ಯಾಮೆರಾಗಳ ಕಣ್ಗಾವಲಿದೆ. ಹೀಗಾಗಿ ಬಳ್ಳಾರಿ ಸೆಂಟ್ರಲ್ ಜೈಲಿನ ಸುತ್ತಲೂ ಸಹಿತ ಒಂದಿಷ್ಟು ಸಿಬ್ಬಂದಿಗಳನ್ನು ನಿಯೋಜನೆ ಮಾಡೋದ್ರ ಮೂಲಕ ಟೈಟ್ ಸೆಕ್ಯೂರಿಟಿಯನ್ನು ಕೂಡ ಕೈಗೊಳ್ಳಲಾಗಿದೆ. ನಾನು ನಿಮಗೆ ಒಳಗಡೆ ಒಂದಿಷ್ಟು ಅಂದ್ರೆ ಒಳಗಡೆ ಈಗಾಗಲೇ ಯಾವ ರೀತಿ ಸಿದ್ಧತೆಗಳು ಮಾಡಲಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ದೃಶ್ಯಾವಳಿಗಳನ್ನ ತೋರಿಸ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡ್ತೀವಿ. ಅಂದ್ರೆ ಒಳಗಡೆ ಈಗಾಗಲೇ ದರ್ಶನ್ ಅವರನ್ನ ಇನ್ನು ಒಂದು ಗಂಟೆ ಅಂದ್ರೆ ಇನ್ನು 1 ತಾಸಿನ ಒಳಗಡೆಗೆ ಕರೆದುಕೊಂಡು ಬರ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಜೈಲಿನ ಒಳಗಡೆಯೂ ಸಹಿತ ಸಾಕಷ್ಟು ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಅಂದ್ರೆ ದರ್ಶನ್ ಅವರನ್ನ ಬಂದ ತಕ್ಷಣದಲ್ಲಿ ಅವ್ರನ್ನ ಕರ್ಕೊಂಡು ಹೋಗ್ತಕ್ಕಂಥ ಹೈ ಸೆಕ್ಯೂರಿಟಿ ಸೆಲ್ ಏನಿದೆ, ಅಲ್ಲಿಗೆ ಯಾವ್ಯಾವ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಬೇಕು, ಅದ್ರ ಜೊತೆಗೆ ಅಲ್ಲಿ ಯಾರು ಇರಬೇಕು ಅನ್ನುವ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ರೀತಿಯ ಚರ್ಚೆಗಳು ಕೂಡ ನಡೆದಿದೆ. ಆ ರೀತಿಯ ಸಿಬ್ಬಂದಿಗಳ ನಿಯೋಜನೆಯನ್ನು ಕೂಡ ಮಾಡಲಾಗಿದೆ. ಅದೇನು ಹೈ ಸೆಕ್ಯೂರಿಟಿ ಸೆಲ್ ಅಲ್ಲಿ ಅಂದ್ರೆ ಒಟ್ಟು ಬಳ್ಳಾರಿಯ ಸೆಂಟ್ರಲ್ ಜೈಲಲ್ಲಿ 30 ಹೈ ಸೆಕ್ಯೂರಿಟಿ ಸೆಲ್ಗಳಿವೆ. ಆ ಒಂದು 30 ಹೈ ಸೆಕ್ಯೂರಿಟಿ ಸೆಲ್ಗಳ ಪೈಕಿ ಅದರಲ್ಲಿ ಅಂದ್ರೆ 15ನೇ ಹೈ ಸೆಕ್ಯೂರಿಟಿ ಸೆಲ್ ಅಲ್ಲಿ ದರ್ಶನ್ ಅವರನ್ನು ಇರಿಸಲಾಗುತ್ತೆ. ಈ ಒಂದು ಹೈ ಸೆಕ್ಯೂರಿಟಿ ಸೆಲ್ಗಳನ್ನ ಪಂಜಾಬ್ನ ಸಿಎಂ ಹತ್ಯೆ ಮಾಡಿದಂತ ಸಂದರ್ಭದಲ್ಲಿನ ಆರೋಪಿಗಳನ್ನ ತಂದು ಇರಿಸಲಿಕ್ಕೆ ಆ ಒಂದು ಹೈ ಸೆಕ್ಯೂರಿಟಿ ಸೆಲ್ಗಳನ್ನ ನಿರ್ಮಾಣ ಮಾಡಲಾಗಿತ್ತು. ಅಂದ್ರೆ 3 ದಶಕಗಳ ಹಿಂದೆ. ಇದೀಗ ಆ ಒಂದು 30 ಸೆಲ್ಗಳಿದೆ. ಅದರಲ್ಲಿ ಸದ್ಯಕ್ಕೀಗ ಅಂದ್ರೆ ಒಂದಿಷ್ಟು ನಟೋರಿಯಸ್ಗಳಿರ್ತಕ್ಕಂಥ 11 ಆರೋಪಿಗಳಿಗೆ ಸದ್ಯಕ್ಕೀಗ ಆ ಒಂದು ಹೈ ಸೆಕ್ಯೂರಿಟಿ ಸೆಲ್ ಅಲ್ಲಿ ಇದ್ರೆ, ಅದನ್ನು ಹೊರತುಪಡಿಸಿದ್ರೆ ಆರೋಪಿ ನಟ ದರ್ಶನ್ ಅವ್ರನ್ನ ಇದೀಗ 15ನೇ ಸೆಲ್ಗೆ ಕಳಿಸಲಾಗ್ತದೆ. ಈ ಭಾಗವಾಗಿ ಈಗಾಗಲೇ ಸೆಂಟ್ರಲ್ ಜೈಲಿನ ಮುಂಭಾಗದಲ್ಲಿ ಸಾಕಷ್ಟು ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ. ಅಂದ್ರೆ ಈ ಒಂದು ದರ್ಶನ್ ಅವರನ್ನು ಇರಿಸಲಾಗ್ತಕ್ಕಂಥ ಹೈ ಸೆಕ್ಯೂರಿಟಿ ಸೆಲ್ ಏನಿದೆ, ಇಲ್ಲಿ ಯಾವುದೇ ವಿಶೇಷ ಸವಲತ್ತುಗಳು ಇರೋದಿಲ್ಲ. ಕೇವಲ ಕುಡಿಲಿಕ್ಕೆ ಒಂದು ಮಡಿಕೆಯನ್ನು ಇಟ್ಟಿರ್ತಾರೆ, ನೀರು ಕುಡಿಲಿಕ್ಕೆ ಒಂದು ಮಡಿಕೆನ, ಅದ್ರ ಜೊತೆಗೆ ಪ್ಯಾನ್ ಇರುತ್ತೆ. ಅದು ಹೊರತುಪಡಿಸಿದ್ರೆ ಅಟ್ಯಾಚ್ ಬಾತ್ರೂಮ್ ಇರ್ತಕ್ಕಂಥ ಒಂದು ಕೋಣೆಯನ್ನು ಅಂದ್ರೆ 10x10 ಇರ್ತಕ್ಕಂಥ ಒಂದು ಕೋಣೆಯನ್ನ ದರ್ಶನ್ ಅಂದ್ರೆ ಆರೋಪಿ ದರ್ಶನ್ ಅವರನ್ನು ಇರಿಸಲಿಕ್ಕೆ ಬಳಸಲಾಗುತ್ತೆ. ಒಂದು ಮಾಹಿತಿಯ ಪ್ರಕಾರ ಅರವಿಂದ್, ಸದ್ಯಕ್ಕೆ ಮಾಧ್ಯಮಗಳಿಗೆ ದರ್ಶನ್ ಅವರು ಯಾವ ಮಾರ್ಗವಾಗಿ ಬರ್ತಾರೆ ಅನ್ನುವಂಥದ್ದನ್ನ ಹೈಡ್ ಮಾಡಲಾಗಿದೆ.
ಮಾಡಲಾಗಿದೆ. ಅಂದರೆ ಒಟ್ಟು 2 ಮಾರ್ಗ, ಒಂದು ಬೆಂಗಳೂರಿನಿಂದ ತುಮಕೂರು ಚಿತ್ರದುರ್ಗ ಚಳ್ಳಕೆರೆ ಮಾರ್ಗವಾಗಿ ಬೆಂಗಳೂರು ರಸ್ತೆ ಏನಿದೆ ಅಲ್ಲಿಂದ ಬಳ್ಳಾರಿಗೆ ಎಂಟ್ರಿ ಆಗ್ತಾರೆ. ಮತ್ತೊಂದು ಕಡೆಗೆ ಚಿಕ್ಕಬಳ್ಳಾಪುರ ಆಂಧ್ರದ ಮಾರ್ಗವಾಗಿ ಮತ್ತೊಂದು ಕಡೆಗೆ ಬಳ್ಳಾರಿಗೆ ಎಂಟ್ರಿ ಆಗ್ತಾರೆ. ಹೀಗಾಗಿ 2 ಮಾರ್ಗಗಳಲ್ಲೂ ಸಹಿತ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಯಾವ ಮಾರ್ಗದಿಂದ ಬಂದರೂ ಸಹಿತ ಏನು ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ. ಯಾಕಂದ್ರೆ ದರ್ಶನ್ ಅವರಿಗೆ ಸಾಮಾನ್ಯವಾಗಿ ಫ್ಯಾನ್ ಫಾಲೋವರ್ ಸಂಖ್ಯೆ ಹೆಚ್ಚಾಗಿದೆ. ಈ ಕಾರಣಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರ್ತಕ್ಕಂಥ ಸಾಧ್ಯತೆ ಇರೋದ್ರಿಂದಾಗಿ ಈ ರೀತಿಯ ಒಂದಿಷ್ಟು ಭದ್ರತೆಗಳನ್ನು ಕೂಡ ಕೈಗೊಳ್ಳಲಾಗಿದೆ. ಅರವಿಂದ್, ಅಮರೇಶ್, ಈಗ ಅಲ್ಲಿರ್ತಕ್ಕಂಥ ಇತರೆ ಖೈದಿಗಳನ್ನು ನೋಡೋದಕ್ಕೆ ಅವರ ಕುಟುಂಬಸ್ಥರು ಸಂಬಂಧಿಕರು ಸಾಮಾನ್ಯವಾಗಿ ವೀಕ್ ಡೇಸ್ನಲ್ಲಿ ಬರ್ತಿರ್ತಾರೆ. ಸೊ ಈಗ ದರ್ಶನ್ ಬರ್ತಿರೋದ್ರಿಂದ ಉಳಿದ ಖೈದಿಗಳ ಕುಟುಂಬಸ್ಥರ ಭೇಟಿಗೂ ಕೂಡ ಏನಾದರೂ ಅವಕಾಶವನ್ನು ನಿರಾಕರಿಸಲಾಗಿದೆಯಾ, ಅಥವಾ ದರ್ಶನ್ ಒಳಗಡೆ ಎಂಟ್ರಿ ಆದ ನಂತರ ಬೇರೆಯವ್ರನ್ನ ವಿಸಿಟ್ ಮಾಡೋದಕ್ಕೆ ಬಿಡ್ತಾರಾ ಹೇಗೆ ಅಂತ? ಅರವಿಂದ್, ಅಂದ್ರೆ ಕೈದಿಗಳನ್ನ ಭೇಟಿ ಆಗ್ಲಿಕ್ಕೆ ಅವ್ರ ಕುಟುಂಬಸ್ಥರಿಗೆ ಸಮಯವನ್ನು ನಿಗದಿ ಮಾಡಿರ್ತಾರೆ. ಹೆಚ್ಚು ಕಡಿಮೆ 10 ಗಂಟೆ ನಂತರದಲ್ಲಿ ಸಮಯವನ್ನು ನಿಗದಿ ಮಾಡ್ತಾರೆ. ಅದ್ರ ಒಳಗಡೆ ಅಂದ್ರೆ 9 ಗಂಟೆ ಅನ್ನುವಷ್ಟರಲ್ಲಿ ದರ್ಶನ್ ಅವರು ಜೈಲಿಗೆ ಕರೆದುಕೊಂಡು ಬರ್ತಾರೆ. ಅದಾದ್ಮೇಲೆ 10 ಗಂಟೆ ಅನ್ನುವಷ್ಟರೊಳಗನೆ ಅವ್ರನ್ನ ಏನೋ ಒಂದು ಸೆಲ್ ಇದೆ, ಆ ಒಂದು ಸೆಲ್ಗೂ ಕೂಡ ಶಿಫ್ಟ್ ಮಾಡ್ತಾರೆ. ಹೀಗಾಗಿ ಏನು ಅವರ ಕುಟುಂಬಸ್ಥರು ತಮ್ಮ ಸಂಬಂಧಿಕರು ಭೇಟಿ ಮಾಡ್ಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಆರೋಪಿಗಳನ್ನ ಯಾವುದೇ ಸಮಸ್ಯೆ ಆಗೋದಿಲ್ಲ. ಹೆಚ್ಚು ಕಡಿಮೆ ಒಂದು ತಾಸು ಅಥವಾ 2 ತಾಸು ಮಾತ್ರ ವೇರಿಯೇಷನ್ ಆಗ್ಬೋದು. ಹೀಗಾಗಿ ಸದ್ಯಕ್ಕೆ ಜೈಲಿನ ಸುತ್ತಲೂ ಯಾರು ಕೂಡ ಬರದೇ ಇರೋ ನಿಟ್ಟಿನಲ್ಲಿ ಒಂದಿಷ್ಟು ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಹೀಗಾಗಿ 10 ಗಂಟೆ ನಂತರದಲ್ಲಿ ಆರೋಪಿಗಳ ಸಂಬಂಧಿಕರು ಯಾರಾದರೂ ಅವ್ರನ್ನ ಭೇಟಿ ಮಾಡಲಿಕ್ಕೆ ಬಂದರೆ ಅವ್ರಿಗೂ ಕೂಡ ಅವಕಾಶ ಮಾಡಿಕೊಡ್ಲಾಗುತ್ತೆ. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಅಮರೇಶ್. ಮತ್ತೆ ನಿಮ್ಮ ಜೊತೆ ನಾನು ಮಾತನಾಡ್ತೀನಿ. ಒಟ್ಟಾರೆ ಇವಾಗ ಬಳ್ಳಾರಿ ಜೈಲಿನಲ್ಲೂ ಕೂಡ ಸಾಕಷ್ಟು ಭದ್ರತೆಯನ್ನು ಮಾಡಿಕೊಂಡಿದ್ದಾರೆ. ನಾನು ಆಗಲೇ ಹೇಳಿದಂತೆ ಒಂದು ಸಾರ್ತಿ ದರ್ಶನ್ ಅವರು ಒಳಗಡೆ ಹೋಗ್ಬಿಟ್ರೆ, ಬಳ್ಳಾರಿ ಜೈಲಿನ ಒಳಗೆ ಹೋಗ್ಬಿಟ್ರೆ ಆಮೇಲೆ ಎಲ್ಲವೂ ಕೂಡ ಆ್ಯಸ್ ಯೂಶುವಲ್ ನಡ್ಕೊಂಡು ಹೋಗ್ತಾ ಇರುತ್ತೆ. ಅಲ್ಲಿ ತನಕ ಮಾತ್ರ ಅವ್ರು ಯಾವ ರೂಟಲ್ಲಿ ಬರ್ತಾರೆ ಏನು ಎತ್ತ ಅಂತಕ್ಕಂಥ ಕುತೂಹಲ ಅಷ್ಟೆ.